ಇವತ್ತು ನಾವು ವಿಜಯಲಕ್ಷ್ಮಿ ಸಿಸ್ಟರ್ ಅವ್ರ ಮನೆಗೆ ಬಂದಿದ್ದೀವಿ. ರೆಗ್ಯುಲರ್ ಆಗಿ ನಮ್ಮ ಸರಕೇರ್ ಥೆರಪಿನ ಮಾಡಿದ್ದಾರೆ. ಜೊತೆಗೆ ಬಂದುಬಿಟ್ಟು ನಮ್ಮ ಜೆ ಡಾಕ್ಟರ್ನ ಅವ್ರ ಮನೆಗೆ ತೆಗೆದುಕೊಂಡಿದ್ದಾರೆ. ಯಾವ ಥರ ಥೆರಪಿನ ಮಾಡಿದ್ದಾರೆ, ಅವರಿಗೆ ಏನು ರಿಸಲ್ಟ್ ಸಿಕ್ಕಿದೆ ಅಂತ ಕೇಳೋಣ ಬನ್ನಿ. ನಮಸ್ತೆ. ನಿಮ್ಮ ಹೆಸರು? ವಿಜಯಲಕ್ಷ್ಮಿ ಹಿಂಗೇನಂತ. ವಿಜಯಲಕ್ಷ್ಮಿ ಹಿಂಗೇನಂತ. ಓಕೆ, ಸರಕರಿಗೆ ಯಾವ ಸಮಸ್ಯೆಗೋಸ್ಕರ ಬರ್ತಾ ಇದ್ರಿ? ನಮ್ಮದು ವೆಯ್ಟ್ ಲಾಸ್ ಮಾಡಬೇಕಿತ್ತು. ಓಕೆ. ಆಮೇಲೆ ನಮ್ಮ ಮನೆಯವ್ರಿಗೂ ಶುಗರ್ ಇತ್ತು. ಅದ್ರ ಸಲುವಾಗಿ ಬಂದಿದ್ದೆವು ಇಬ್ಬರು. ಒಂದು 2 ದಿವಸ ಬಂದಿದ್ದರು ಇವರು. ಆಮೇಲೆ ಡೈಲಿ ನಾನೇ ಬರ್ತಾ ಹೋಗಿದ್ದೀನಿ. ನನಗೆ ಹೇಳಿದ್ದು ನಮ್ಮ ಜ್ಯೋತಿ ಸಿಸ್ಟರ್ ಅಂತೇಳಿ, ನಮ್ಮ ಸಿಸ್ಟರ್ ಅವ್ರು ಹೇಳಿದರು ವೆಯ್ಟ್ ಲಾಸ್ ಮಾಡ್ಬೋದು, ಹಿಂಗೆ ಶುಗರ್ ಅದಲ್ಲ ನಿಮ್ಮ ಮನೆಯವ್ರಿಗೆ, ಮತ್ತು ಬಂದು ನೋಡಿ ಥೆರಪಿ ಮಾಡಿಕೊಂಡು ಬೆಡ್ ಗಿಡ್ಡದ್ರು ತಗೋ ಅಂತೇಳಿ ಅಂತ ಹೇಳಿದ್ರು ಅವರೇ. 15 ದಿವಸ ತನಕ ಬಂದಿದ್ದೆ. 15 ದಿನ ಥೆರಪಿ ಮಾಡಿದ್ದೀರಾ? 15 ದಿನದಲ್ಲಿ ನಿಮ್ಗೆ ಏನು ಚೇಂಜಸ್ ಆಯಿತು? ವೆಯ್ಟ್ ಲಾಸ್ ಆಗಿತ್ತು. ಎಷ್ಟು ಕೆಜಿ ವೆಯ್ಟ್ ಲಾಸ್ ಮಾಡಿದ್ದೀರಾ? 3 kg ಮೇಲೆ ಆಗಿತ್ತು. 3 kg ವೆಯ್ಟ್ ಲಾಸ್ ಮಾಡಿದ್ದೀರಾ. 15 ದಿನ ಆದಮೇಲೆ ನಮ್ಮ ಜೆ ಡಾಕ್ಟರ್ನ ನಿಮ್ಮ ಮನೆಗೆ ತೊಗೊಂಡಿದ್ದೀರಾ. ಮನೆಯಲ್ಲಿ ಯಾವ ಥರ ಥೆರಪಿ ಮಾಡ್ತಾ ಇದ್ದೀರಾ? ಮನೆಯಲ್ಲಿ ಡೈಲಿ ಬೆಳಗ್ಗೆ ಒಂದು 15-20 ನಿಮಿಷ ಎಕ್ಸಸೈಸ್ ಮಾಡ್ತೀನಿ. ಮಾಡಿ ಇದು ಬೆಡ್ ಮೇಲೆ ಥೆರಪಿ ತೊಗೊಂಡ್ಬಿಡ್ತೀನಿ. ನೀವು ಥೆರಪಿ ಮಾಡ್ತೀರಾ? ನಿಮ್ಮ ಮನೆಯವರು ಥೆರಪಿ ಮಾಡ್ತಾರೆ. ಓಕೆ, ಇವಾಗ ನಿಮ್ಮ ಸಮಸ್ಯೆ ಏನೆಲ್ಲ ಇತ್ತು, ಏನೆಲ್ಲ ಕ್ಲಿಯರ್ ಆಗಿದೆ? ನನ್ನ ಸಮಸ್ಯೆ ಅಂದರೆ ಒಂದು ಮಂತಿಗೆ ಒಂದ್ಸರಿ ಹಂಗೆ ಜ್ವರ ಬರೋದು, ಟೈಫಾಯ್ಡ್ ಆಗೋದು, ಹೀಗೆಲ್ಲ ಸ್ವಲ್ಪ ವೀಕ್ನೆಸ್ ಜಾಸ್ತಿ ಆಗ್ತಾ ಇತ್ತು ನನಗೆ. ಹಾಗಂತೇಳಂದ್ರೆ ಇದು ಥೆರಪಿ ತೊಗೊಂಡು 15 ದಿವಸ ಏನು ತೊಗೊಂಡಿದ್ದಲ್ಲ, ಅವು ಸ್ವಲ್ಪ ಆ್ಯಕ್ಟಿವ್ ಆಗಿರೋದು, ಸ್ಕಿನ್ ಕರೆಕ್ಟ್ ಆಗೋದು, ಅದೆಲ್ಲ ನೋಡಿನೇ ಇದು ಬೆಡ್ ತೊಗೊಂಡಿನಿ. ಓಕೆ. ಈಗೇನಿಲ್ಲ, ಆರಾಮಿದ್ದೀನಿ. ಇವಾಗ ಜ್ವರ ಬರ್ತಿತ್ತು, ಟೈಫಾಯ್ಡ್ ಆಗ್ತಿತ್ತು ಅಂತ ಹೇಳ್ತಿದ್ರಲ್ಲ, ಇವಾಗ ನಾನು ಸರಕೇರಲ್ಲಿ ಥೆರಪಿ ಮಾಡೋದ್ರಿಂದ ನನ್ನ ಜೆ ಡಾಕ್ಟ್ರಲ್ಲಿ ನೀವು ಥೆರಪಿ ಮಾಡ್ತಾ ಇದ್ದೀರಾ. ಇದರಿಂದ ಮತ್ತೆ ನೀವು ಆ ಥರ ಏನಾದರೂ ಪ್ರಾಬ್ಲಮ್ ಕಾಣಿಸ್ತಾ? ಏನು ಅನಿಸಿಲ್ಲ ರೀ. ಏನು ಅನಿಸಿಲ್ಲ. ಮತ್ತೆ ಜ್ವರ ಬರೋದು, ಟೈಫಾಯ್ಡ್ ಈ ಥರ ಯಾವುದೇ ಜ್ವರನೂ ಬಂದಿಲ್ಲ, ಟೈಫಾಯ್ಡ್ ಏನಾಗಿಲ್ಲ. ಆಮೇಲೆ ಮತ್ತೆ ಡೈಲಿ ಇದು ಥೆರಪಿ ತೊಗೊಂಡ್ರೆ ಆ್ಯಕ್ಟಿವ್ ಇರ್ಲತ್ತೀವಿ. ಆ್ಯಕ್ಟಿವ್ ಆಗಿರ್ತಾ ಇದ್ದೀರಾ, ಮಾಡ್ತಿದ್ರೆ ಇವಾಗ ಏನು ಚೇಂಜಸ್ ಆಗಿದೆ ಮನೆ ಕೆಲಸದಲ್ಲಿ? ಸುಸ್ತು ಅನಿಸ್ತಿತ್ತು ಮೊದಲು, ಭಾಳ ಜಲ್ದಿನೇ ಟಯರ್ಡ್ ಆಗೋದು. ಆಮೇಲೆ ಇಲ್ಲಿ ಏರೋಬಿಕ್ಸ್ ಕ್ಲಾಸಿಗೆ ಹೋಗ್ತಿದ್ದೆ ನಾನು ಮೊದಲು. ಅಲ್ಲಿ ಹೋಗಿ ಬಂದು ಕ್ಲಾಸ್ ಮಾಡೋ ಬಂದ್ರೂ ಸುಸ್ತ ಅನಿಸ್ತಿತ್ತು. ಈಗ ಇದು ಥೆರಪಿ ತೊಗೊಂಡು ಮನೆಗೆ ಸ್ವಲ್ಪನೇ ½ an hour ಎಕ್ಸಸೈಸ್ ಮಾಡ್ಕೊಂಡು ಥೆರಪಿ ತೊಗೋತೀನಿ. ಎಲ್ಲೂ ಹೋಗಲ್ಲ, ವಾಕಿಂಗ್ ಹೋಗಲ್ಲ, ಏರೋಬಿಕ್ಸ್ ಕ್ಲಾಸಿಗೆ ಹೋಗಲ್ಲ, ನಾ ಎಲ್ಲೂ ಹೋಗಲ್ಲ. ಆದ್ರೂ ರಿಸಲ್ಟ್ ಇದೆ. ಓಕೆ, ಇವಾಗ ಎಷ್ಟು ಕೆಜಿ ವೆಯ್ಟ್ ಲಾಸ್ ಮಾಡಿದಾರ ಪ್ರೆಸೆಂಟ್? ಮುಂಚೆ ಎಷ್ಟಿದೆ, ಇವಾಗ ಎಷ್ಟಿದೆ? ಇವಾಗ 72 ಹಾಗಿತ್ತು ರೀ. ಓಕೆ, ಈಗ 67 ಏನೋ. ನಾ ಹಂಗೆ ಡೈಲಿ ಏನು ರೂಟೀನ್ ಏನು ಇದು ಮಾಡ್ಕೊಂಡಿಲ್ಲ. ಅಂದ್ರೂ ನಾ ಮತ್ತೇನು ಡಯಟ್ ಫಾಲೋ ಮಾಡಲ್ಲ, ಏನಿಲ್ಲ. ನಾನು ಶಿಸ್ತಾಗಿ ಊಟ ಮಾಡ್ತೀನಿ. ಅಂದ್ರೂ ಮತ್ತೆ ವೆಯ್ಟ್ ಲಾಸ್ ಬರಲ್ಲ. ವೆಯ್ಟ್ ಲಾಸ್ ಆಗಿದೆ. ಓಕೆ, ಇವಾಗ ಅಪ್ಪಗ ಮುಂಚೆ ಶುಗರ್ ಎಷ್ಟಿತ್ತು, ಇವಾಗ ಎಷ್ಟಿದೆ ಪ್ರೆಸೆಂಟ್? ಶುಗರ್ ಅಂದ್ರೆ ರೀ ಅವ್ರಿಗೆ HbA1c 9 ಇತ್ತು. HbA1c 9 ಇತ್ತು. ಓಕೆ, ಇವಾಗೇನು 7 ಅದ. 7 ಇದೆ. 6 ಇಲ್ಲ, 7 ಅಂದ್ರೆ 6.7 ಏನೋ ಅದ ನೋಡ್ರಿ. ಓಕೆ, ಕಡಿಮೆ ಆಗಿದೆ. ಅದನ್ನು ಅವ್ರು ಮತ್ತೆ ಸ್ವೀಟ್ ತಿಂತಾರ. ಈಗಾರ ಕಣ್ಣಿಂದು ಆಪ್ರೇಷನ್ ಆಗೈತಲ್ಲ, ಡೈಲಿ ಮ್ಯಾಟ್ ಥೆರಪಿ ತೊಗೊಳಲ್ಲ, ಏನಿಲ್ಲ. ಯಾವಾಗನ ಅಷ್ಟೇ P1 ಆನ್ ಮಾಡಿ ಮಲ್ಕೋರಿ ಅಂತ ಹೇಳಿರ್ತೀನಿ. ಹೀಟ್ ತಗೊಳ್ಳಲ್ಲ, CCMF ಮಾತ್ರ ತಗೊಳ್ಳಿ. CCMF ಟೆಕ್ನಾಲಜಿ ಹೀಟ್ ಕೊಡಲ್ಲ, ಬಟ್ ಟೆಕ್ನಾಲಜಿ ಮಾತ್ರ ಥೆರಪಿ ತಗೋತಾರೆ. ಅದರಲ್ಲಿ ಏನು ಚೇಂಜಸ್ ಆಗಿದೆ? ಶುಗರ್ ಎಷ್ಟಾಗಿದೆ, ಬಾಡಿಯಲ್ಲಿ ಏನು ಚೇಂಜಸ್ ಆಗಿದೆ? ಅದು ತಗೋಬೇಕ್ರಿ. ಯಾರಿಗೆ ಇದು ಹೀಟ್ ಆಗಿ ಬರಲ್ಲ. ಈ ಸಮರ್ ಒಳಗೆಲ್ಲ ನಾನು ಹೀಟ್ ಆಗಿ ಬರಲ್ಲ ಅಂತ ಹೇಳಂದು P1 ಅಂತ ಹೇಳಂದು ಆನ್ ಮಾಡ್ಕೊಂಡು ಮಲ್ಕೊತಿದ್ದೆ ನಾನು. 2-3 ತಾಸಿನ ಟೈಮ್ ಸೆಟ್ ಮಾಡ್ಕೊಂಡು ಮಲ್ಕೊಂಡ್ರೆ ಸ್ವಲ್ಪ ಬಾಡಿ ಆಕ್ಟಿವ್ ಆಗಿರ್ತದೆ. ಇದು ಥೆರಪಿ ಫುಲ್ಲು ಜಾಸ್ತಿ ನೀರು ಕುಡಿದು ಥೆರಪಿ ಮಾಡ್ಕೊತಿದ್ದೆ. ಸಮರ್ ಒಳಗಂದ್ರೂ ಆಲ್ಟರ್ನೇಟ್ ಡೇಸ್ ತೊಗೊಂಡಿನಿ. ಆಮೇಲೆ ನೀರು ಕುಡಿದು ಥೆರಪಿ ತೊಗೊಂಡು ಆಮೇಲೆ ಒಂದು 10 ನಿಮಿಷ ಬಿಟ್ಟು ಮತ್ತೆ ವಾಟರ್ ಇದು ಮಾಡಿ ಸ್ಟೀಮ್ ತೊಗೋತಿದ್ದೆ. ಓಕೆ, ಅಮ್ಮ ಬಂದ್ಬಿಟ್ಟು ವೆಯ್ಟ್ ಲಾಸ್ ಮಾಡಬೇಕಾಗಿತ್ತು. ಜೊತೆಗೆ ಏನಪ್ಪ ಅಂತಂದರೆ ಅಪ್ಪಗೂ ಶುಗರ್ ಇತ್ತು. ಬಟ್ ಅಪ್ಪ ಬಂದ್ಬಿಟ್ಟು ಹೀಟ್ ಥೆರಪಿನ ಮಾಡಲ್ಲ, ಟೆಂಪ್ರೇಚರ್ ನನಗೆ ಬೇಡ ಅಂತ ಏನು ಮಾಡ್ತಿದ್ರಪ್ಪ ಅಂತಂದರೆ CCMFನ ಆನ್ ಮಾಡ್ಕೊಂಡ್ಬಿಟ್ಟು ಥೆರಪಿನ ಮಾಡ್ತಿದ್ರು. CCMF ಅಂತಂದರೆ ಸರಕೇರ್ ಮಲ್ಟಿ ಫಂಕ್ಷನ್ ಅಂತ ಹೇಳ್ತೀವಿ. ಅಂದರೆ ಹೀಟ್ ಇಲ್ಲದೇ ಇದರಲ್ಲಿ ಥೆರಪಿ ಮಾಡ್ಬೋದು. ಇದರಲ್ಲಿನೂ ಸಹ ಬೆಸ್ಟಾಗಿ ರಿಸಲ್ಟ್ ಸಿಗುತ್ತೆ. ಅಪ್ಪ ಏನಪ್ಪ ಅಂತಂದರೆ HbA1c ಫಸ್ಟ್ ಬಂದ್ಬಿಟ್ಟು 9 ಇತ್ತು, ಇವಾಗ ಬಂದ್ಬಿಟ್ಟು 6.5 ಇದೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಮುಂಚೆ ಶುಗರ್ ಎಷ್ಟಿತ್ತು ಸಿಸ್ಟರ್? ಅಪ್ಪ ನಿಮ್ಮ ಮನೆ ಚೆಕ್ ಮಾಡ್ಕೊಂಡ್ರು 300 ತನಕ ಬರ್ಲತ್ತೈತೆ. ಓಕೆ, ಇವಾಗ ಎಷ್ಟು ಬರ್ತದೆ? 150, 130, 130, 40 ಈ ಥರ ನಾರ್ಮಲ್ ಮೇಂಟೆನೆನ್ಸ್ ಮಾಡ್ತಾ ಇದ್ದೀವಿ. ಓಕೆ, ಹೀಟ್ ಇಲ್ದೇನೆ ಟೆಂಪ್ರೇಚರ್ ಇಲ್ದೇನೆ ಈ ಥರ ಥೆರಪಿನ ಮಾಡಿದ್ದಾರೆ. ಅದು ಯಾವುದರಲ್ಲಿ ಮಾಡಿದಾರಪ್ಪ ಅಂತಂದರೆ CCMF ಟೆಕ್ನಾಲಜಿಯಲ್ಲಿ ಮಾಡಿದ್ದಾರೆ. ಅವ್ರ ಶುಗರ್ ಮುಂಚೆ ಬಂದ್ಬಿಟ್ಟು 300 ಅಬೌವ್ ಇರ್ತಾ ಇತ್ತು, ಇವಾಗ ಬಂದ್ಬಿಟ್ಟು 150 ಒಳಗಡೆ ಮೇಂಟೈನ್ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಎಲ್ಲ ಅಪ್ಪ ಅರ್ಥ ಮಾಡ್ಕೊಳ್ಳಿ. ಇವತ್ತು ನಾವು ಹೀಟ್ ಇಲ್ದೇನು ಥೆರಪಿ ಯಾವ ಥರ ಮಾಡ್ಬೋದು ಅಂತಂದರೆ CCMF ಟೆಕ್ನಾಲಜಿಲಿನೂ ನಾವು ಥೆರಪಿನ ಮಾಡ್ಬೋದು. ಇವಾಗ ಸರಕೇರ್ ಜೇಡ್ ವಾಟರಿಂದ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಜೇಡ್ ವಾಟರ್ನು ಭಾಳ ಬೆನಿಫಿಟ್ ಇದೆ. ಓಕೆ, ಜೇಡ್ ವಾಟರ್ದಾಗ ನಾವು ಇದು ಥೆರಪಿ ತೋರಿಲ್ಲ ಅಂದ್ರೂ ವೇಟ್ ಲಾಸ್ ಮಾಡ್ಲಿಕ್ಕೆ, ಆಮೇಲೆ ನಾವು ಆಯಿಲ್ ಏನಾರು ತೊಗೊಂಡೇವು ಅಂದ್ರೆ ಸ್ವೀಟು ಏನಾರು ತಿಂತೀವಲ್ಲ, ಅದು ವಾಟರ್ ಕುಡಿ ಅಂದ್ರೆ ಎಲ್ಲ ನಾವು ವೇಸ್ಟೇಜ್ ಎಲ್ಲ ಹೊರಗೆ ಆಗ್ತದೆ. 100% ಆಗ್ತದೆ.
ಓಕೆ, ಅದರಲ್ಲಿ ನಿಮ್ದು ಏನೋ ಕಣ್ಣು ಚೇಂಜಸ್ ಆಗಿದೆ ಅಂತ ಹಾ, ಹೌದು. ಬ್ಯೂಟಿ ವಾಟರ್ ಫಸ್ಟ್ ನನಗೆ ಚಸ್ಮಾದರಿ ಅಲ್ಲಿ ನಾ ಅದು ಹಾಕೊಂಡೇನೆ ನಾವು MB ಓದ್ತಿದ್ದಲ್ಲ ನಮ್ಮ ಒಳ್ಳೆ ಇವೆಲ್ಲ ಓದಕ್ಕದು ಅಲ್ಲೇ ದೇವ್ರ ಮನೆಗೆ ಹಾಗೆ ಇಟ್ಕೊಂಡು ಅಲ್ಲೇ ಯೂಸ್ ಮಾಡ್ತಿದ್ದೆ. ಥೆರಪಿ ತೊಗೊಳಂದ್ರೆ ಅವ್ರು ನಮ್ಗೆ ಹೇಳಿದರು, ನೀವು ಬೆಡ್ಡಿನಾಗೂ ಹಿಂಗೆ ಕಣ್ಣು ಇದು ಮಾಡ್ಕೊಂಡು ತೊಗೋರಿ, ಮತ್ತು ಮಸಾಜ್ ಮಾಡ್ಕೊಳತ್ತರ ಅದು ಕಣ್ಣು ಕೆಳಗಿಲ್ಲ ಹಿಂಗೆ ಮಸಾಜ್ ಮಾಡಿರಿ, ಕಣ್ಣಿನ ಪ್ರಾಬ್ಲಮ್ ಕಡಿಮೆ ಆಗ್ತದೆ ಅಂತ ಲಕ್ಷ್ಮೀ ಮೇಡಮ್ ಹೇಳಿದರು. ಹಾಗೆ ಮಾಡೀವಿ. ಈಗ ಚಸ್ಮಾ ಹಾಕೊಂಡು ಹೋಗಲ್ಲ, ಹಾಗೆ ಕಾಮನ್ ಕಾಮನ್ ಕಣ್ಣಿಂದರ ಭಾಳ ಚಂದ ಕ್ಲಿಯರ್ ಆಗಿದೆ. ಕಣ್ಣು ಫುಲ್ ಕ್ಲಿಯರ್ ಆಗಿದೆ. ಓಕೆ, ಯಾವ ಬ್ಯೂಟಿ ವಾಟರ್ ಯೂಸ್ ಮಾಡ್ತೀನಿ. ಓಕೆ, ಅಮ್ಮ ಬಂದ್ಬಿಟ್ಟು ಬ್ಯೂಟಿ ವಾಟರ್ ಮತ್ತೆ ಜೇಡ್ ಸ್ಟೀಮ್ ಥೆರಪಿನ ಮಾಡಿದ್ದಾರೆ, ಜೊತೆಗೆ ಬೆಡ್ ಥೆರಪಿನ ಮಾಡಿದ್ದಾರೆ. ಯಾವ ಬೆಡಪ್ಪ ಅಂತಂದ್ರೆ ಅದು ಜಂಬೋ ಮಿರಕಲ್ ಬೆಡ್ ಅನ್ನ ಯೂಸ್ ಮಾಡಿದ್ದಾರೆ. ಅದರಲ್ಲಿ ಬಂದ್ಬಿಟ್ಟು ಅವ್ರಿಗೆ ಕಣ್ಣಲ್ಲಿರುವಂತ ಡಾರ್ಕ್ ಸರ್ಕಲ್ ಆಗಿರ್ಬೋದು, ಜೊತೆಗೆ ಬಂದ್ಬಿಟ್ಟು ಅವ್ರಿಗಿರುವಂತದ್ದು ಕಣ್ಣಿನ ಸಮಸ್ಯೆ, ಕಣ್ಣು ಮಂಜಾಗಿ ಕಾಣಿಸ್ತಾ ಇತ್ತು. ಇವಾಗ ಬಂದ್ಬಿಟ್ಟು ಚಸ್ಮಾ ಯೂಸ್ ಮಾಡ್ತಾ ಇಲ್ಲ, ನಾನು ಕಾಮನ್ ಆಗಿ ಇವಾಗೆಲ್ಲ ಬುಕ್ಸ್ ಹಾಗೇನೆ ಓದ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಕಣ್ಣು ಪೂರ್ತಿ ಕ್ಲಿಯರ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸರಕೆರೆಗೆ ಬರುವಂತ ಎಲ್ಲ ಅಪ್ಪಮ್ಮಂದರಿಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ? ನಮ್ಮ ಸಿಸ್ಟ್ರಿಗೆ ನೋಡ್ರಿ, ಇದು ಸರಕೆರೆಗೆ ಬಂದ ಬಳಿಕ ಅವ್ರಿಗೂ ಎಲ್ಲ ವೆಯ್ಟ್ ಲಾಸ್ ಆಗಿತ್ತು. ಆಮೇಲೆ ಅವರಿಗೆ ಫಸ್ಟ್ 2 ಬೇಬಿನೂ ಟೆಸ್ಟ್ ಬೇಬಿ ಮಾಡ್ಕೊಂಡಿದ್ರು ಅವರು. ಈಗ ನಾರ್ಮಲ್ ಆಗಿ ಅವ್ರನ್ನು ಪ್ರೆಗ್ನೆನ್ಸಿ ಕನ್ಸೀವ್ ಆಗಿತ್ತು. ಅವ್ರು ನನಗೆ ನೀ ತೊಗೊಂತ ಹೇಳ ಅವರೇ ನಂಗೆ ಇದು ಎಲ್ಲ ಹೇಳಿದರು. ಆಗ ಅಕ್ಕಿಂದು ಇದು ಮಾಡಿನೇ ನಾ ತೊಗೊಂಡಿದ್ದು. ಆಮೇಲೆ ಎಲ್ಲರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಎಲ್ಲರೂ ನೀವು ಕಂಪಲ್ಸರಿ ಹೆಲ್ತ್ ಕೇರ್ ಮಾಡ್ಕೊಳ್ಳೋರು ತೊಗೋಬೇಕು, 100% ತೊಗೋಬೇಕು. ನಾವು ಏನು ಏರೋಬಿಕ್ಸ್ ಹೋಗ್ತೀವಿ ಎಲ್ಲನೂ ಮಾಡ್ತೀವಿ ಅಂದ್ರೆ, ನಾವು ಒಂದು ಸರಿ ಟೈಮ್ನಾಗ ಏನಾಗ್ತದ ನಾವು ಭಾಳ ಟೆನ್ಷನ್ದಾಗ ಇದ್ದೆವು. ಟೆನ್ಷನ್ದಾಗ ಇದ್ದಾಗ ಕೆಲವೊಂದು ಕಡೆ ನಾವು ಬ್ಲಡ್ ಕ್ಲಾಟ್ ಆಗೋ ಚಾನ್ಸ್ ಇರ್ತದೆ. ಆಯಿಲ್ ಫುಡ್ ಜಾಸ್ತಿ ತಿಂದೀವಿ ಮಾಡೀವಿ ಅಂತಂದ್ರೂ ಕೆಲವೊಂದು ಟೈಮ್ನಾಗ ಅದ್ರಲ್ಲಿಂದ ಬೇರೆ ಬೇರೆ ಎಫೆಕ್ಟ್ ಆಗೋ ಚಾನ್ಸ್ ಇರ್ತದೆ. ಇದನ್ನು ಬೆಡ್ ಥೆರಪಿ ತೊಗೊಳೋದ್ರಿಂದ ನಮ್ಮ ಬ್ಲಡ್ ಇದು ಆಗಿಬಿಡ್ತದೆ, ನಾರ್ಮಲ್ ಆಗಿ ಬ್ಲಡ್ ಸರ್ಕ್ಯುಲೇಷನ್ ಇದು ಆಗ್ತದೆ. ಎಲ್ಲಾರ ಬ್ಲಾಕ್ ಇತ್ತಂದ್ರೂ ಓಪನ್ ಆಗ್ತದೆ. ಅದಕ್ಕಾಗಿ ತೊಗೋಬೇಕು. ಎಲ್ಲ ಹೆಣ್ಮಕ್ಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ನಿಮ್ಮ ಗಂಡದೇರು ಕೇಳ್ತಾರೋ ಬಿಡ್ತಾರೋ, ನಾವು ಹೆಣ್ಮಕ್ಳು 10, 108 ಸೀರೆ ಮಲ್ಲಮುಡಿ ಮಾಡಿ ತೊಗೋತೀವಿ, 108 ಜ್ಯುವೆಲ್ಲರಿ ತೊಗೋತೀವಿ. ಅದು ರೊಕ್ಕ ಸೇವ್ ಮಾಡೋಕ್ಕಾಗಲ್ಲ. ನಾವು ಬೆಡ್ ತೊಗೋಬೇಕು, ಎಲ್ಲರೂ ಹೆಲ್ದಿಯಾಗಿ ಇರಬೇಕು, ಎಲ್ಲರೂ ಹೆಲ್ತನ್ನ ಕಾಪಾಡ್ಕೋಬೇಕು ಅಂತ ಹೇಳ್ತೀರಾ. ಸಿಸ್ಟರ್ ಬಂದ್ಬಿಟ್ಟು ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದಾರೆ ಅಂತಂದ್ರೆ, ನಾವು ಯಾವುದೋ ಒಂದು ಕೆಲಸನ ಸೈಡಿಗೆ ಇಟ್ಬಿಟ್ಟು ನಾವು ಫಸ್ಟ್ ಯಾವ ಕೆಲಸ ಮಾಡಬೇಕು ಅಂತಂದ್ರೆ ಈ ಬೆಡ್ ಥೆರಪಿನ ಮಾಡಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತಾರೆ. ರೀಸನ್ ಏನಂತಂದ್ರೆ, ನಮ್ಮ ಮನೆಯಲ್ಲಿ ತಿನ್ನುವಂಥ ಕೆಲವೊಂದು ಆಹಾರಗಳಾಗಿರ್ಬೋದು, ಅದು ಆಯಿಲ್ ಆಗಿರ್ಬೋದು, ಯಾವುದೇ ಸ್ವೀಟ್ ಆಗಿರ್ಬೋದು, ಜೊತೆಗೆ ಬಂದ್ಬಿಟ್ಟು ಮೇದಾ ಆಗಿರ್ಬೋದು, ಪ್ರತಿಯೊಂದು ಈ ತರ ಆಹಾರಗಳನ್ನ ತಿನ್ನೋದ್ರಿಂದ ಸೈಡ್ ಎಫೆಕ್ಟ್ ಆಗುತ್ತೆ. ಜೊತೆಗೆ ಬಂದ್ಬಿಟ್ಟು ಎಲ್ಲ ಹೊರಗಡೆ ಕ್ಲಾಸಿಗೆ ಹೋಗಲ್ಲ, ಟೆನ್ಷನ್ ಇರ್ಬೋದು, ಪ್ರತಿಯೊಂದು ನಾವು ಯಾವ್ದ್ರಲ್ಲಿ ಕೂಲ್ ಆಗಿ ಇರ್ತೀವಿ ಅಂತಂದ್ರೆ ಈ ಥೆರಪಿಯಲ್ಲಿ ಇರ್ತೀವಿ. ಜೊತೆಗೆ ಕರೆಕ್ಟ್ ಆಗಿ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ, ಯಾವುದೇ ತರದ ಬ್ಲಡ್ ಕ್ಲಾಟ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಅಪ್ಪಮ್ಮಂದರಿಗೆ ಏನ್ ಹೇಳಕ್ ಇಷ್ಟಪಡ್ತಾ ಇದ್ದಾರೆ ಅಂತಂದ್ರೆ, ರೆಗ್ಯುಲರ್ ಆಗಿ ಥೆರಪಿನ ಮಾಡಿ ಫಸ್ಟ್ ನೀವು ಯಾವುದಕ್ಕೆ ಬೆಲೆ ಕೊಡಬೇಕು ಅಂದ್ರೆ ಆರೋಗ್ಯಕ್ಕೆ ಬೆಲೆ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಕೊನೆಯದಾಗಿ ಒಂದು ಡೌಟ್ ಏನಂದ್ರೆ ಸಿಸ್ಟರ್, ಸರಕೆರಲ್ಲಿ ಥೆರಪಿ ಮಾಡೋದ್ರಿಂದ ರಕ್ತ ಸುಟ್ಟೋಗುತ್ತೆ, ಮೂಳೆಗಳ ಸವಿದೋಗುತ್ತೆ, ಕೂದಲುಗಳು ಉದುರುತ್ತೆ ಅಂತ ಹೇಳ್ತಾರೆ. ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು? ಹಂಗೇನು ನಮಗೂ ಏನು ಸೈಡ್ ಎಫೆಕ್ಟ್ ಅನ್ಸಿಲ್ರಿ. ಈಗ ಆಲ್ರೆಡಿ ಯೂಸ್ ಮಾಡೋದು ಮತ್ತೆ 7-8 ತಿಂಗಳಾಯ್ತು ಯೂಸ್ ಮಾಡ್ತೀವಿ. ಅಂತ ಸಮ್ಮರ್ ಒಳಗೂ ಯೂಸ್ ಮಾಡಿದ್ವಿ. ಅಂದ್ರೆ ಚಂದ ನೀರು ಕುಡಿತಿದ್ದೀವಿ, 1 ಲೀಟರ್ ನೀರು ಕುಡಿದು ಥೆರಪಿ ತೊಗೊಳೋದು ಮಾಡೋದು ಮಾಡಿವಿ. ನಮ್ಗೇನು ಹಂಗೇನು ಅನಿಸ್ಲಿಲ್ಲ, ಏನು ಅನಿಸಿಲ್ಲ. ಬ್ಲಡ್ ಇದು ಆಗ್ತದ ಅದು ಹಂಗೇನು ಏನು ಅನಿಸಿಲ್ಲ. ಸಿಸ್ಟರ್ ಬಂದ್ಬಿಟ್ಟು ಸಮ್ಮರ್ ಅಲ್ಲೂ ಥೆರಪಿ ಮಾಡಿದೀನಿ, ಯಾವುದೇ ತರಹದ ಸೈಡ್ ಎಫೆಕ್ಟ್ ಆಗಿಲ್ಲ. 7 ತಿಂಗಳಿಂದ ನಾನು ರೆಗ್ಯುಲರ್ ಆಗಿ ಥೆರಪಿನ ಮಾಡ್ತಾ ಇದ್ದೀನಿ. ಯಾವುದೇ ತರಹದ ಬ್ಲಡ್ ಸುತ್ತೋಗಿಲ್ಲ, ಮೂಳೆಗಳು ಸರಿದೋಗಿಲ್ಲ, ಕೂದಲು ಉದ್ರಿಲ್ಲ, ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇದರಲ್ಲಿ ಅರ್ಥ ಮಾಡ್ಕೊಳ್ಳಿ ಅಪ್ಪಮ್ಮ, ರೆಗ್ಯುಲರ್ ಆಗಿ ಥೆರಪಿ ನೀವು ಮಾಡಿ ಅಂತ ಒಂದು ಹೇಳ್ತಾ ಇದ್ದಾರೆ ಮಾತು. ಇದನ್ನ ಎಲ್ಲರೂ ನಾವು ಕೇಳಬೇಕು. ಜೊತೆಗೆ ರೆಗ್ಯುಲರ್ ಆಗಿ ಥೆರಪಿ ಮಾಡೋದ್ರಿಂದ ಆಗುವಂಥ ಬೆನಿಫಿಟ್ಸ್, ಅದ್ರದ್ದು ಯಾವುದೇ ಏನೇ ಅನುಮಾನ ಇದ್ರು ಸ್ಟಾಪ್ನ ಕೇಳ್ಬೋದು. ಜೊತೆಗೆ ಬಂದ್ಬಿಟ್ಟು ನೀವು ರೆಗ್ಯುಲರ್ ಆಗಿ ಥೆರಪಿ ಮಾಡಿ ಬೆಸ್ಟ್ ರಿಸಲ್ಟ್ ಹೇಗಿರುತ್ತೆ ಅಂತ ನೀವೇ ನೋಡ್ಕೊಳ್ಳಿ.